ಸೋತು ಸುಣ್ಣವಾದ ಟೀಮ್ ಇಂಡಿಯಾಗೆ ಸರ್ಜರಿ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇದೆ. ಇದೀಗ ಯಾಕೆ ಅಂತಂದ್ರೆ ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಔಟ್ ಅನ್ನುವಂತಹ ಮಾಹಿತಿ. ಸೋತು ಸುಣ್ಣವಾದ ಟೀಮ್ ಇಂಡಿಯಾಗೆ ಸರ್ಜರಿ. ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಔಟ್ ಆಗ್ತಾರಾ? ಟೀಮ್ ಇಂಡಿಯಾ ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಗರ್ಕರ್ ಒಬ್ಬ ಆಟಗಾರರನ್ನ ಕೆಣಕಿ ಕೆಟ್ರ ಅಜಿತ್ ಅಗರ್ಕರ್ ಅನ್ನುವಂತಹ ಪ್ರಶ್ನೆ. ರೋಹಿತ್ ಶರ್ಮಾ ನಿವೃತ್ತಿ ವದಂತಿಗೆ ಬಿಸಿಸಿಐನಲ್ಲಿ ಬಿರುಗಾಳಿ ಎದ್ದಿದೆ. ಅಗರ್ಕರ್ ವಿರುದ್ಧ ಕೆರಳಿ ಕೆಂಡಮಂಡಲವಾದ ಬಿಸಿಸಿಐ. ನೂತನ ಮುಖ್ಯಸ್ಥನಾಗಿ ವೆರಿ ಸ್ಪೆಷಲ್ ಕ್ರಿಕೆಟಿಗ ಆಯ್ಕೆಯಾಗ್ತಾರಾ? ಹಾಗಿದ್ರೆ ಅಜಿತ್ ಅಗರ್ಕರ್ ತಲೆದಂಡಕ್ಕೆ ಮುಂದಾಗಿದೆಯಾ ಬಿಸಿಸಿಐ ಅಂತ ಪ್ರಶ್ನೆ ಇದೆ. ಸೋತು ಸುಣ್ಣವಾದ ಟೀಮ್ ಇಂಡಿಯಾಗೆ ಸರ್ಜರಿ. ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಔಟ್ ಆಗ್ತಾರಾ ಹಾಗಿದ್ರೆ ಅನ್ನುವಂಥದ್ದು. ಟೀಮ್ ಇಂಡಿಯಾ ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಗರ್ಕರ್ ಒಬ್ಬ ಆಟಗಾರನನ್ನ ಕೆಣಕಿ ಕೆಟ್ರ ಹಾಗಿದ್ರೆ ಅಜಿತ್ ಅಗರ್ಕರ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರೋಹಿತ್ ಶರ್ಮಾ ನಿವೃತ್ತಿ ವದಂತಿಗೆ ಬಿಸಿಸಿಐನಲ್ಲಿ ಈಗ ದೊಡ್ಡ ಬಿರುಗಾಳಿ ಹೇಳ್ತಾ ಇರುವಂತದ್ದು. ರೋಹಿತ್ ಶರ್ಮಾ ನಿವೃತ್ತಿ ವದಂತಿಗೆ ಬಿಸಿಸಿಐನಲ್ಲಿ ಈಗ ಚರ್ಚೆಯಾಗ್ತಾ ಇತ್ತು. ಅಗರ್ಕರ್ ವಿರುದ್ಧ ಹೇಳಿಕೆ ಕೂಡ ಕೇಳಿರುವಂತದ್ದು ಕೆಂಡಾಮಂಡಲ ಆಗಿತ್ತು. ನೂತನ ಮುಖ್ಯಸ್ಥನಾಗಿ ವೆರಿ ಸ್ಪೆಷಲ್ ಕ್ರಿಕೆಟಿಗ ಏನಾದ್ರೂ ಆಯ್ಕೆ ಆಗ್ತಾರಾ? ಅಜಿತ್ ಅಗರ್ಕರ್ ತಲೆದಂಡಕ್ಕೆ ಮುಂದಾಗಿದೆ ಬಿಸಿಸಿಐ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂತಂದ್ರೆ ನೋಡಿ, ಕ್ರಿಕೆಟಿಗ ಒಳ್ಳೆಯ ಬ್ಯಾಟ್ಸ್ಮನ್ ಕೂಡ ರೋಹಿತ್ ಶರ್ಮಾ ಅವರ ನಿವೃತ್ತಿಯ ಬಗ್ಗೆ ಈಗ ಮಾಹಿತಿ ಅಂದ್ರೆ ಹೇಳಿಕೆಯನ್ನ ನೀಡಿದ್ರು. ನಿವೃತ್ತಿ ನೀಡಬಹುದು ಅಂತ. ಅದು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆದಂತಹ ಚರ್ಚೆ. ಆದ್ರೆ ಯಾಕೆ ಇವರು ಹೊರಗಡೆ ಬಂದು ಹೇಳಿಕೆಯನ್ನ ನೀಡಿದ್ರು? ರೋಹಿತ್ ಶರ್ಮಾ ಕೆಣಕಿ ಸಂಕಷ್ಟ ತಂದುಕೊಂಡ ಅಗರ್ಕರ್. ರೋಹಿತ್ ಶರ್ಮಾ ನಿವೃತ್ತಿ ವದಂತಿಗೆ ಅಗರ್ಕರ್ ತಲೆದಂಡಾನ ಅಂತ ಈಗ ಪ್ರಶ್ನೆ. ಹಿಟ್ಮ್ಯಾನ್ ನಿವೃತ್ತಿ ವದಂತಿಗೆ ಕಾರಣವಾಗಿದ್ದ ಅಗರ್ಕರ್. ರೋಹಿತ್ಗೆ ಲಾರ್ಡ್ಸ್ ಪಂದ್ಯವೇ ನಿವೃತ್ತಿ ಪಂದ್ಯ ಅಂತ ವದಂತಿ ಹಬ್ಬಿತ್ತು. ಡ್ರೆಸ್ಸಿಂಗ್ ರೂಮ್ನ ಘಟನೆ ಮಾಧ್ಯಮದವರೆಗೆ ಎಳೆ ತಂದಿದ್ದ ಅಜಿತ್ ಅಗರ್ಕರ್ ವಿರುದ್ಧ ಗರಂ ಆಗಿದ್ದಾರೆ ಬಿಸಿಸಿಐನ ಬಿಗ್ ಬಾಸ್ಗಳು. ಈ ಕುರಿತು ಈಗಾಗಲೇ ಆಂತರಿಕ ತನಿಖೆ ನಡೆಸ್ತಾ ಇರುವಂತಹ ಬಿಸಿಸಿಐ 2027ಕ್ಕೆ ಮುಕ್ತಾಯಗೊಳ್ಳಲಿದೆ ಅಜಿತ್ ಅಗರ್ಕರ್ ಸೇವಾ ಅವಧಿ. ಅದಕ್ಕೂ ಮುನ್ನಾನೇ ತೆಗೆಯೋದಕ್ಕೆ ರೆಡಿ ಆಗಿರುವಂತದ್ದು. ಅಗರ್ಕರ್ ಸೇವಾ ಅವಧಿಯನ್ನ ಮುಂದುವರಿಸದಿರಲು ಬಿಸಿಸಿಐ ನಿರ್ಧಾರ ಮಾಡಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಟೆಸ್ಟ್ ಕ್ರಿಕೆಟ್ನ ದಿಗ್ಗಜ ಲಕ್ಷ್ಮಣ್ಗೆ ಮಣೆ ಹಾಕೋದಕ್ಕೆ ಬಿಸಿಸಿಐ ಪ್ಲಾನ್ ಮಾಡಿದೆ ಅಂತ ಕೇಳಲಾಗ್ತಾ ಇದೆ. ಬಿಸಿಸಿಐ ವಲಯದಲ್ಲಿ ಉತ್ತಮ ಸಂಪರ್ಕವನ್ನ ಹೊಂದಿದ್ದಾರೆ ಲಕ್ಷ್ಮಣ್. ದ್ರಾವಿಡರಂತೆ ಯುವ ಆಟಗಾರರೊಂದಿಗೆ ಬೆರೆಯುವ ವಿವಿಎಸ್ ಲಕ್ಷ್ಮಣ್ ಅವರು. ರೋಹಿತ್ ಶರ್ಮಾ ಕೆಣಕಿ ಸಂಕಷ್ಟವನ್ನ ತಂದುಕೊಂಡ್ರ ಅಗರ್ಕರ್ ಅನ್ನುವಂಥದ್ದು. ಯಾಕಂತಂದ್ರೆ ರೋಹಿತ್ ಶರ್ಮಾ ನಿವೃತ್ತಿ ವದಂತಿಗೆ ಅಗರ್ಕರ್ ತಲೆದಂಡ ಆಗ್ತಾ ಇದೆಯಾ ಅಂತ. ಹಿಟ್ಮ್ಯಾನ್ ನಿವೃತ್ತಿ ವದಂತಿಗೆ ಕಾರಣವಾಗಿದ್ದು ಕೂಡ ಅಗರ್ಕರ್ ಅನ್ನುವಂತಹ ಮಾತು ಎಲ್ಲೆಡೆ ಚರ್ಚೆಯಾಗಿತ್ತು. ರೋಹಿತ್ ಅವರು ಲಾರ್ಡ್ಸ್ ಪಂದ್ಯವೇ ನಿವೃತ್ತಿ ಪಂದ್ಯ ಅಂತ ವದಂತಿ ಕೂಡ ಹಬ್ಬಿತ್ತು. ಈ ಒಂದು ಡ್ರೆಸ್ಸಿಂಗ್ ರೂಮ್ನ ಘಟನೆ ಮಾಧ್ಯಮದವರೆಗೆ ಎಳೆ ತಂದಿದ್ದು ಅಜಿತ್ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೂ ಕೂಡ ಅಗರ್ಕರ್ ವಿರುದ್ಧ ಗರಂ ಆಗಿರುವಂತದ್ದು ಬಿಸಿಸಿಐನ ಬಿಗ್ ಬಾಸ್ಗಳು. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆಗಿರುವಂತದ್ದು ಯಾಕೆ ಮಾಧ್ಯಮದ ಮುಂದೆ ಹೇಳಿದ್ರಿ? ಈ ಕುರಿತು ಈಗಾಗಲೇ ಆಂತರಿಕ ತನಿಖೆ ಕೂಡ ನಡೆಸ್ತಾ ಇರುವಂತದ್ದು ಬಿಸಿಸಿಐ. 2027ಕ್ಕೆ ಇವರ ಸೇವಾ ಅವಧಿ ಮುಕ್ತಾಯ ಆಗುತ್ತೆ. ಅದಕ್ಕೂ ಮುನ್ನ ಈಗ ತಲೆದಂಡಕ್ಕೆ ರೆಡಿ ಆಗಿರುವಂತದ್ದು ಬಿಸಿಸಿಐನಿಂದ.